स्वपं प्रापयति शरणपरतये कृपावसाने च यः तं देवं पितरं पतिं प्रथमं वन्दे नमः श्रीमद्भद्रप्रतिशतभुजन्नो जय जय अधिकृतगोपाशः पातु मां पार्वतीशः दुर्वादोरातमाद्यत्कविवरतमनोद्दामपञ्चास्य लीलाम् आतन्वन्मोदतीर्थागमदानतयोराशि अन्धाचलश्रीः विख्यातः कण्ठपल्लिः स्थलवरवसतिः श्रीरघुतं स नाम दद्यात् वागर्थबोधं मम परमगुरोः ग्रन्थमेनं विधातु। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितम् अजं विभुम् आद्यम् ईशं वन्दे भवग्नं मरासुरसिद्धवन्द्यम्। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरयेत् ततो जयमुदीरयेत्। हरि ओम्। ವೇದವ್ಯಾಸರ ಒಂದು ಉಪದೇಶವನ್ನು ಜ್ಞಾನೋಪದೇಶವನ್ನು ಪಡೆದವರಲ್ಲಿ ವೈಶಂಪಾಯನಾಚಾರ್ಯರು ಕೂಡ ದೊಡ್ಡ ಜ್ಞಾನಿಗಳು. ಒಂದು ರೀತಿಯಲ್ಲಿ ಜ್ಞಾನದ ಬೆಳಕನ್ನು ಮಹಾಭಾರತ ಜ್ಞಾನದ ಒಂದು ದೀಪವನ್ನು ಬೆಳಗಿದವರು ವೈಶಂಪಾಯನಾಚಾರ್ಯರು. ಸಂಪೂರ್ಣವಾಗಿ ಜನ್ಮೇಜಯ ರಾಜನಿಗೆ ವೈಶಂಪಾಯನಾಚಾರ್ಯರು ಮಹಾಭಾರತದ ಉಪದೇಶವನ್ನು ಮಾಡಿದ್ದಾರೆ. ಹೇಗೆ ಭಾಗವತವನ್ನು ರಾಜ ಪರೀಕ್ಷಿತನಿಗೆ ಶುಕಾಚಾರ್ಯರು ಸಂಪೂರ್ಣವಾಗಿ ಉಪದೇಶವನ್ನು ಮಾಡಿದರು, ಅದರಂತೆ ರಾಜ ಪರೀಕ್ಷಿತನ ಸುಪುತ್ರ ಅರ್ಥಾತ್ ಜನ್ಮೇಜಯ ರಾಜ ಅವನಿಗೆ ಮಹಾಭಾರತದ ಒಂದು ಪೂರ್ಣವಾದ ಉಪದೇಶವನ್ನು ಮಾಡಿದ್ದು ವೈಶಂಪಾಯನಾಚಾರ್ಯ. ತಂದೆ ಮತ್ತು ಮಗ ಅರ್ಥಾತ್ ರಾಜ ಪರೀಕ್ಷಿತ ಭಾಗವತವನ್ನು ಶ್ರವಣ ಮಾಡಿದರೆ ಜನ್ಮೇಜಯ ರಾಜ ಮಹಾಭಾರತವನ್ನು ಶ್ರವಣ ಮಾಡ್ತಾರೆ. ವೈಶಂಪಾಯನಾಚಾರ್ಯರು ಜನ್ಮೇಜಯ ರಾಜನಿಗೆ ಹೇಳಿದ ಒಂದು ಅಪೂರ್ವವಾದ ಸಂಗತಿಯನ್ನು ಹರಿವಂಶದಲ್ಲಿ ಉಲ್ಲೇಖ ಮಾಡ್ತಾರೆ. ನಾವು ಮುಂಜಾನೆ ಎದ್ದ ಕೂಡಲೇ ಸಪ್ತ ಮುಕ್ತಿದಾಯಕ ಕ್ಷೇತ್ರಗಳನ್ನು ನೆನಪು ಮಾಡಿಕೊಳ್ತೇವೆ. ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಅವಂತಿಕಾ, ಪುರಿ, ದ್ವಾರಾವತಿ ಚೈವ ಸಪ್ತೈತೆ ಮೋಕ್ಷದಾಯಕ ಅಂತ 7 ಮುಕ್ತಿದಾಯಕ ಕ್ಷೇತ್ರಗಳು.
ಈ ಮುಕ್ತಿದಾಯಕ ಕ್ಷೇತ್ರಗಳಲ್ಲಿ ವಾರಾಣಸಿಯು ಕೂಡ, ವಾರಾಣಸಿಗೆ ತುಂಬ ಹೆಸರುಗಳಿವೆ. ವಾರಾಣಸಿ ಅಂತ ಯಾಕೆ ಹೆಸರು ಬಂತು ಅದಕ್ಕೆ? ಆ್ಯಕ್ಚುಲಿ ಅದಕ್ಕೆ ತುಂಬ ಪ್ರಸಿದ್ಧವಾದ ಹೆಸರು ಅಂದರೆ ಕಾಶಿ ಅಂತ ಹೆಸರು. ಇಂದಿಗೂ ಕೂಡ ಕಾಶಿ ಯಾತ್ರೆ ಮಾಡಿಕೊಂಡು ಬರೋದು ಅಂತ ಚಾಲ್ತಿ ಒಳಗಿರ್ತದೆ. ಆದರೆ ವಾರಾಣಸಿ ಅಂತ ಹೇಗೆ ಬಂತು ಅಂದರೆ, ಅದು 2 ನದಿಗಳ ಸಂಗಮ. ಅಲ್ಲಿ ಗಂಗಾ ನದಿಯೂ ಇದೆ, ಜೊತೆಗೆ ಗಂಗಾ ನದಿಯನ್ನು ಸೇರಿಕೊಳ್ಳುವಂತಹ 2 ನದಿಗಳ ಒಂದು ಸಮಾಗಮ. ಒಂದು ವಾರಣ, ಇನ್ನೊಂದು ಅಸಿ. ವಾರಣ ಅಂತ ನದಿಯೂ ಇದೆ, ಅಸಿಯು ಅಂತ ನದಿಯೂ ಇದೆ. ಇವೆರಡೂ ನದಿಗಳ ಒಂದು ಸಂಗಮ ಗಂಗೆಗೆ ಸೇರಿಕೊಳ್ಳುತ್ತದೆ. ಆದ್ದರಿಂದ ಅದೇನಾಗ್ತದೆ ಅಂದರೆ ವಾರಾಣಸಿ ಅಂತ. ಹಾಗಾಗಿ ಕಾಶಿಗೆ ವಾರಾಣಸಿ ಅಂತ ಯಾಕೆ ಹೆಸರು ಬಂತು ಅಂದರೆ, ಈ 2 ನದಿಗಳ ಒಂದು ಸಂಗಮ ಅಲ್ಲಿ ಆಗಿದೆ ಅಂತ ನಾವು ತಿಳ್ಕೊಳ್ಬೇಕು. ಈ ಹಿಂದೆ ಕಾಶಿನಗರವನ್ನು ಮಹಾನಗರಿ, ಅದು ವಿದ್ಯೆಗೆ ಒಂದು ಮಾತೃಭೂಮಿ ಅಂದರೆ ವಾರಾಣಸಿ, ಕಾಶಿ. ಎಷ್ಟೋ ವಿದ್ವಾಂಸರು, ವಿಜ್ಞಾನಿಗಳು, ಮಹಾಪಂಡಿತರು ಅವರೆಲ್ಲರಿಗೂ ಕೂಡ ಒಂದು ಸ್ಫೂರ್ತಿಯನ್ನು ಕೊಟ್ಟಿರುವಂತಹ, ವಿದ್ಯೆಯ ಧಾರೆಯನ್ನು ಹರಿಸಿದಂತಹ ಒಂದು ನಗರಿ ಅಂದರೆ ವಾರಾಣಸಿ. ಮತ್ತು ಅಪೂರ್ವವಾದ ಗ್ರಂಥಗಳು, ಉತ್ತಮವಾದ ಗ್ರಂಥಗಳ ರಚನೆ ಆಗಿದ್ದು ವಾರಾಣಸಿಯಲ್ಲಿ, ಕಾಶಿಯಲ್ಲಿ. ಅದರಿಂದ ವಿದ್ಯೆಗೆ ಅದು ಮಾತೃಭೂಮಿ ಅಂತ ಎನಿಸಿದೆ. ಹೇಗೆ ಬದ್ರಿನಾಥ್ ಯಾತ್ರೆ ಎಷ್ಟು ಪುಣ್ಯ ಕೊಡ್ತಾರೆ, ಬದ್ರಿನಾಥ್ ಯಾತ್ರೆಯಿಂದ ಪುಣ್ಯ ಬರ್ತದೆ, ಹಾಗೆ ಕಾಶಿ ಯಾತ್ರೆಯಿಂದಲೂ ಕೂಡ ವಿಶೇಷವಾದ ಪುಣ್ಯ ಇದೆ. ನಾವು ಕಾಶಿ ಯಾತ್ರೆಗೆ ಹೋಗಲಿಕ್ಕೆ ಆಗದೇ ಇದ್ದರೂ ಅಕಸ್ಮಾತ್ ನಾವು ಮನೆಯಲ್ಲಿ ಕುಳಿತು ಅಹಂ ಕಾಶೀಂ ಗಮಿಷ್ಯಾಮಿ ತತ್ರೈವ ನಿವಸಾಮ್ಯಹಂ ಅಂತ ಹೇಳಿದ್ರು ಸಾಕು. ಮನೆಯಲ್ಲೇ ಕುಳಿತು ಅಹಂ ಕಾಶೀಂ ಗಮಿಷ್ಯಾಮಿ, ನಾನು ಕಾಶಿಗೆ ಹೋಗ್ತೇನೆ, ಅಲ್ಲೇ ವಾಸ ಮಾಡಿಕೊಂಡಿರ್ತೇನೆ ಅಂತ ಹೇಳೋದರಿಂದಲೇ, ಹೀಗೆ ಪಠಣ ಮಾಡೋದರಿಂದಲೇ ಏನಾಗ್ತದೆ ಅಂದರೆ, ಕಲ್ಪವಾಸದ, ವಾರಾಣಸಿಯಲ್ಲಿ ಕಾಶಿಯಲ್ಲಿ ಒಂದು ಕಲ್ಪವಾಸ ಮಾಡಿದ ಫಲ ಬರ್ತದೆ. ಹೀಗೆ ಕೇವಲ ನಾನು ಕಾಶಿಗೆ ಹೋಗ್ತೇನೆ, ಅಲ್ಲಿರ್ತೇನೆ ಅಂತ ಹೇಳಿದ್ರೆ, ಈಗ ಅಲ್ಲೇ ಇದ್ದುಬಿಟ್ರೆ, ಕಾಶಿಗೆ ಹೋಗಿ ಅಲ್ಲೇ ನಾವು ಜೀವನ ಮಾಡಿ ಜನಿಸಿದರೆ ಎಷ್ಟು ಪುಣ್ಯ ಇದೆ. ಅದರಿಂದ ಕಾರಣ ಏನು? ಕಾಶಿ ಯಾತ್ರೆಗೆ ಅಲ್ಲಿ ಕಾರಣ ಏನು ಅಂದರೆ, ಅಷ್ಟು ಪುಣ್ಯ ಬರಲಿಕ್ಕೆ ರೀಸನ್ ಏನಂದರೆ, ಅಲ್ಲಿರುವ ದೈವ ಬಿಂದು ಮಾಧವ, ಜೊತೆಗೆ ಮತ್ತೆ ವಿಶ್ವನಾಥ. ಮೇನ್ ಬಿಂದು ಮಾಧವ ಇದ್ದಾನೆ, ವಿಶ್ವನಾಥ ಇದ್ದಾನೆ. ನಾವು ಮಾಧವನ, ಭಗವಂತನ ಮಾಧವನ ಮಂದಿರವನ್ನು, ಮಾಧವನ ಗುಡಿಯನ್ನು ನೋಡೋದು ಕಮ್ಮಿ, ತುಂಬ ಅಪರೂಪ. ಮಾಧವ ದೇವಾಲಯ ಅಂತೇಳಿ ನೋಡಲಿಕ್ಕಾಗ್ತದೆ, ವಾರಾಣಸಿಯಲ್ಲಿ ನೋಡಲಿಕ್ಕಾಗ್ತದೆ ಬಿಂದು ಮಾಧವ. ಮತ್ತು ಇನ್ನೊಂದು ಮಾಧವನ ದೇವಾಲಯ ಇದೆ, ಅದು ಎಲ್ಲಿಂದರೆ ಪ್ರಯಾಗ್ರಾಜಲ್ಲಿ. ಪ್ರಯಾಗ್ರಾಜೊಳಗೆ ಅಲ್ಲಿ ಇರುವಂಥ ಮಾಧವ ಅಂದರೆ ವೇಣಿ ಮಾಧವ. ಪ್ರಯಾಗಲ್ಲಿರುವಂತಹದ್ದು ವೇಣಿ ಮಾಧವ, ಕಾಶಿಯಲ್ಲಿರುವಂತಹದ್ದು ಬಿಂದು ಮಾಧವ. ಮಾಧವ ಅಂದರೆ ಗೊತ್ತಲ್ಲ, ದೇವರು, ವಿಷ್ಣುವಿಗೆ ಮಾಧವ ಅಂತ ಹೆಸರು. ನಾವು 24 ನಾಮಗಳಲ್ಲಿ, ಚತುರ್ವಿಂಶತಿ ನಾಮಗಳಲ್ಲಿ
ಮಾಧವನಾಮವು ಕೇಶವ, ನಾರಾಯಣ, ಮೂರನೆಯದ್ದು ಮಾಧವ. ಹಾಗಾಗಿ ಮಾಧವ ಮಂದಿರ ನಮಗೆ ನೋಡಲಿಕ್ಕೆ ಸಿಗೋದು ಒಂದು ಕಾಶಿಯಲ್ಲಿ ಮತ್ತು ಪ್ರಯಾಗರಾಜರಲ್ಲಿ, ಒಂದು ವೇಣಿ ಮಾಧವನಾಗಿ, ಇನ್ನೊಂದು ಬಿಂದು ಮಾಧವನಾಗಿ ದೇವರು ದರ್ಶನ ಕೊಡ್ತಾರೆ. ಈ ಕಾಶಿ ಒಳಗೆ ಅನೇಕ ಸಂಗತಿಗಳಿವೆ, ರಹಸ್ಯವಾದ ಸಂಗತಿಗಳು ಅಲ್ಲಿಗಿದೆ ಅಂತ ಪುರಾಣ ಹೇಳ್ತದೆ. ಹಿಂದೆ ಕಾಶಿಯನ್ನು ಪರಿಪಾಲಿಸುವ ರಾಜರು ಕಾಶಿ ರಾಜರು ಅಂತ ಮಹಾಭಾರತದಲ್ಲಿ ಹೇಳ್ತಾರೆ. ಹರಿವಂಶವು ಹೇಳಿದೆ, ಪಾಂಡವರಿಗೆ ದ್ರೌಪದಿ ಪತ್ನಿಯವರು, ಮತ್ತೆ ಈ ಪಾಂಡವರು ಏನು ಮಾಡಿದರು, ದ್ರೌಪದಿಯನ್ನು ಬಿಟ್ಟು ಬೇರೆ ಬೇರೆ ರಾಜಕುಮಾರಿಯರನ್ನು ವಿವಾಹ ಆಗ್ತಾರೆ. ಅದರಲ್ಲಿ ಭೀಮಸೇನ ದೇವರಿದ್ದಾರೆ, ಅವರು ಕೂಡ ಕಾಶಿ ರಾಜನ ಮಗಳನ್ನು ವಿವಾಹ ಆಗ್ತಾರೆ. ಮಹಾಭಾರತದಲ್ಲಿ ಉಲ್ಲೇಖ ಮಾಡುತ್ತಾರೆ. ಅಂದರೆ ಕಾಶಿ ರಾಜನ ಕುವರಿಯನ್ನು ಮದುವೆಯಾದದ್ದು, ವಿವಾಹ ಆದದ್ದು ಭೀಮಸೇನ ಅಂತ ಅಲ್ಲಿ ಉಲ್ಲೇಖ ಮಾಡಿದೆ. ಅಂದರೆ ಕಾಶಿಗೆ ಎಷ್ಟು ಮಹತ್ವ ಇದೆ. ಹಿಂದಿನಿಂದಲೂ ಕೂಡ ಯಾವಾಗಲೂ ಕೂಡ ಕಾಶಿಗೆ ಒಂದು ವಿಶೇಷವಾದ ಸ್ಥಾನ ಇದೆ. ಕಾರಣ ಏನಂದರೆ ಅಲ್ಲಿ ನೆಲೆಸಿದ್ದು ಸರ್ವೋತ್ತಮನಾದ ದೇವರು ಮಾಧವ ಮತ್ತು ಮನೋನಿಯಾಮಕರಾಗಿರುವಂಥ ವಿಶ್ವನಾಥ ರುದ್ರದೇವರು. ಒಂದು ಖುಷಿಯ ಸಂಗತಿ ಅಂದರೆ ಇಲ್ಲೇನು ನಮ್ಮ ವಿಜಯನಗರದ ದೇವಾಲಯದಲ್ಲಿ ರುದ್ರದೇವರಿದ್ದಾರೆ, ಶಿವಲಿಂಗ ಇದೆ. ಆ್ಯಕ್ಚುಲಿ ಆ ಶಿವಲಿಂಗ ಬಂದಿದೆ ವಾರಾಣಸಿ, ಕಾಶಿಯಿಂದಲೇ ಶಿವಲಿಂಗ ಬಂದಿರ್ತದೆ. ತುಂಬ ಒಂದು ಶಕ್ತಿಯುತವಾಗಿರುವಂತಹ ಸ್ಥಾನ. ಅದು ಪಚ್ಚೆ ಬಣ್ಣದಲ್ಲಿದೆ, ಪಚ್ಚೆ ಅಂದರೆ ಹಸಿರು ಬಣ್ಣದಲ್ಲಿ ಆ ಲಿಂಗ ಇದೆ. ಯಾರೋ ಮಹಿತಾತ್ಮರು ಜ್ಞಾನಿಗಳು ಬಂದು ತುಂಬ ವರ್ಷಗಳ ಹಿಂದೆ, ಪ್ರಾಯ ಒಂದು 48-49ನೇ ಇಸ್ವಿಯಲ್ಲಿ ವಾರಾಣಸಿಯಿಂದ ತಂದು ಆ ಲಿಂಗವನ್ನು ತಂದು ಇಲ್ಲಿ ಪ್ರತಿಷ್ಠೆ ಮಾಡಿದ್ದಾರೆ. ಹಾಗಾಗಿ ಒಂದರ್ಥದಲ್ಲಿ ಈ ಪರಿಸರವೂ ಕೂಡ ವಾರಾಣಸಿಯ ಒಂದು ಸನ್ನಿಧಾನ ಅಂತ ನಾವು ಭಾವಿಸಬೇಕು. ಕಾಶಿಗೆ ಹೋದರೆ ಏನು ಪುಣ್ಯ ಬರ್ತದೆ, ಅದೇ ಪುಣ್ಯ ಇಲ್ಲಿ ಬಂದು ದರ್ಶನ ಮಾಡಿದ್ರು ಕೂಡ ಸಿಗ್ತದೆ. ಕಾರಣ ಎಂದರೆ ರುದ್ರದೇವರು ಅಲ್ಲಿಂದ ಇಲ್ಲಿಗೆ ಬಂದಿದ್ದಾರೆ. ಹೀಗೆ ಕಾಶಿಯನ್ನು, ವಾರಾಣಸಿಯನ್ನು ಹಿಂದೆ ಒಬ್ಬ ರಾಜ ಅವನು ಪರಿಪಾಲನೆ ಮಾಡ್ತಾ ಇದ್ದ. ಮಹಿಷ್ಮಂತ ಅಂತ ಒಂದು ಹೆಸರು. ತುಂಬ ಸುಂದರವಾದ ಕಥೆ. ವಿಶ್ವನಾಥ ಕಾಶಿಯಲ್ಲಿ ನೆಲೆ ನಿಂತುಕೊಳ್ಳಲಿಕ್ಕೆ, ಅವನು ನಿವಾಸ ಮಾಡಲಿಕ್ಕೆ ಕಾರಣ ಏನು ಅನ್ನುವ ಚರಿತ್ರೆಯನ್ನು ಹೇಳುವ ಘಟ್ಟ ಇದೆ. ಮಹಿಷ್ಮಂತ ಅಂತ ಕಾಶಿ ರಾಜ, ಅವನಿಗೆ ಒಬ್ಬ ಭದ್ರಶೇನ್ಯ ಅಂತ ಒಬ್ಬ ಮಗ ಇದ್ದ. ಅವನು ಕಾಶಿಯಲ್ಲಿ ವಾಸ ಮಾಡಿಕೊಂಡಿದ್ದ, ಅಧಿಪತಿಯಾಗಿ. ಅವನಿಗೆ ಮಕ್ಕಳಿದ್ದರು, ತುಂಬ ಜನ ಮಕ್ಕಳಿದ್ದರು. ಎಲ್ಲರೂ ಕೂಡ ಧನುರ್ಧಾರಿಗಳು, ಒಳ್ಳೆಯ ಧನುರ್ವಿದ್ಯೆ ಅವರ ಹತ್ರ ತುಂಬ ಇತ್ತು. ಒಂದ್ಸಲ ಏನಾಯಿತು, ಆ ಕಾಶಿಯ ಮೇಲೆ ಕಣ್ಣು, ಕಾಶಿಯನ್ನು ತನ್ನದನ್ನಾಗಿ ಮಾಡಿಕೊಳ್ಬೇಕು. ಇನ್ನೊಬ್ಬ ರಾಜ, ಅವನ ಹೆಸರು ದಿವೋದಾಸ ಅಂತ ಅವನ ಹೆಸರು. ಆ ದಿವೋದಾಸ ಏನು ಮಾಡ್ತಾನೆ, ಇವನ ಮೇಲೆ ಆಕ್ರಮಣ ಮಾಡ್ತಾನೆ. ಯಾರ ಮೇಲೆ? ಮಹಿಷ್ಮಂತನ ಮೇಲೆ, ಭದ್ರಶೇನಿಯ ಮೇಲೆ ಆಕ್ರಮಣ ಮಾಡಿ ಅವರನ್ನೆಲ್ಲ ಸೋಲಿಸಿಬಿಟ್ಟು ಈ ದಿವೋದಾಸ ಎನ್ನುವ ರಾಜ ಕಾಶಿಯನ್ನು ಸ್ವಾಧೀನ ಮಾಡಿಕೊಂಡ್ಬಿಡ್ತಾನೆ. ದಿವೋದಾಸ ಕಾಶಿಗೆ ಅಧಿಪತಿ ಆದ, ಕಾಶಿ ರಾಜ ಆದ ದಿವೋದಾಸ. ಹೀಗಿರುವಾಗ ಕೈಲಾಸದಲ್ಲಿ ಏನಾಯಿತು ಅಂದರೆ, ಒಮ್ಮೆ ರುದ್ರದೇವರು
ಸತಿ ಕಲ್ಯಾಣ ಅಂದರೆ ಸತಿಯ ವಿವಾಹ ಆಗಿ ದಕ್ಷ ಕುಮಾರಿ ದಕ್ಷ ಪ್ರಜಾಪತಿಯ ಮಗಳ ಜೊತೆಗೆ ವಿವಾಹ ಆಗಿತ್ತು. ಅದು ಏನಾಯಿತು, ದಕ್ಷಾಧ್ವರ ಯಜ್ಞ ನಡೆದು ಬಿಟ್ಟು ಸತಿ ದಾಕ್ಷಾಯಿಣಿ ಏನು ಮಾಡ್ತಾಳೆ, ತಾನು ಆತ್ಮಾರ್ಪಣೆ ಮಾಡಿಕೊಳ್ತಾಳೆ. ಯಜ್ಞ ವೇದಿಕೆಯಲ್ಲಿ ಆತ್ಮಾರ್ಪಣೆ ಮಾಡಿ ಮತ್ತೆ ಅವಳು ದಾಕ್ಷಾಯಿಣಿ ಸತಿ ಮತ್ತೇನಾಗಿ ಬರ್ತಾಳೆ ಅಂದರೆ ಪರ್ವತರಾಜನ ಮಗಳಾಗಿ. ಪರ್ವತರಾಜನ ಮಗಳಾಗಿ ಬಂದಿದ್ದರಿಂದ ಅವಳೇನು ಅಂತ ಹೆಸರು ಪಾರ್ವತಿ ಅಂತ ಹೆಸರು. ತಾಯಿ ಮೀನಾ ಪರ್ವತ, ಮೀನಾ ಅಂಥೇಳಿ ತಾಯಿ ಹೆಸರು. ಅದೇನಾಯಿತು, ಮತ್ತೆ ಪುನಃ ವಿವಾಹ ಆಯಿತು, ಗಿರಿಜಾ ಕಲ್ಯಾಣೋತ್ಸವ ಆಯಿತು. ರುದ್ರದೇವರು ಮತ್ತೆ ಗಿರಿಜೆ ಇವರ ಕಲ್ಯಾಣೋತ್ಸವ ಆಯಿತು, ಲಗ್ನ ಆಯಿತು. ಆದಮೇಲೆ ಅವರು ಅನೇಕ ಶಿವನ ದೂತರು, ಭೂತಗಣ ಅವರೆಲ್ಲರೂ ಸೇರಿ ರುದ್ರದೇವರನ್ನ ಮತ್ತು ಪಾರ್ವತಿಯನ್ನು ಅವರು ಆರಾಧನೆ ಮಾಡ್ತಾಯಿದ್ರು. ಅವ್ರು ಏನಾಗಿತ್ತು ಅಂದರೆ, ರುದ್ರದೇವರು ಮದುವೆ ಆದಮೇಲೆ ತನ್ನ ಮನೆಗೆ ಹೋಗಬೇಕಾಗಿತ್ತು, ಹೋಗಲೇ ಇಲ್ಲ. ಅವ್ರು ಎಲ್ಲಿ ಇದ್ದರು ಅಂದರೆ ಮಾವನ ಮನೆ ನೋಡ್ಕೊಂಡ್ಬಿಟ್ರು. ಪರ್ವತರಾಜ ಹಿಮಾಲಯ ಅವರು ಸ್ಟೇ ಮಾಡಿ ವಾಸ್ತವ್ಯ ಮನೆ ಅಲ್ಲೇ ಆಯಿತು. ಮಾವ ಸುಮ್ಮನೆ ಇದ್ದ, ಪರ್ವತರಾಜ ಏನು ಹೇಳಲಿಲ್ಲ. ಆದರೆ ಅತ್ತೆ ಇದ್ದಾಳಲ್ಲ, ಪಾರ್ವತಿಯ ತಾಯಿ ಮೇನಾ, ಅವಳು ಏನು ಮಾಡಿದ್ದು, ಪಾರ್ವತಿಗೆ ಪದೇ ಪದೇ ಹೇಳೋದು, ಮದುವೆ ಆಗಿ ಎಷ್ಟು ದಿನ ಆಯಿತು, ನೀವು ಪತಿ ಸಹಿತಳಾಗಿ ಮನೆಗೆ ಹೋಗಬೇಕು, ನಿನ್ನ ಗಂಡನಿಗೆ ಕೆಲಸ ಇಲ್ಲ, ಖಾಲಿ ಇದ್ದಾನೆ, ಬಹುಶಃ ಇಲ್ಲೇ ಇದ್ದಾನೆ, ಮಾವನ ಮನೆಯಲ್ಲೇ ಇದ್ದಾನೆ ಅಂತ ಅವಳು ಪದೇ ಪದೇ ತನ್ನ ಮಗಳಿಗೆ ಹೇಳೋದು. ಕೆಲಸ ಇದ್ದರೆ ಹೋಗ್ತಾರೆ, ನಿಮ್ಮ ಗಂಡನಿಗೆ ಕೆಲಸ ಇಲ್ಲ, ಸುಮ್ಮನೆ ಕೂತಿದ್ದಾನೆ, ಮಾವನ ಮನೆಯಲ್ಲೇ ಕೂತಿದ್ದಾನೆ. ಮಾವನ ಮನೆಯಲ್ಲಿ ಯಾವಾಗ ಬರಬೇಕು, ದೀಪಾವಳಿ ಬರಬೇಕು ಅಷ್ಟೆ. ಅದು ಲಗ್ನ ಆಗಿ ಆದ ಆ ಹೊಸ ವರ್ಷ ಅಂತ ಹೇಳಿ ದೀಪಾವಳಿ ಅಳಿಯಾತನಕ್ಕೆ ಬರಬೇಕು, ಆಮೇಲೆ ಮತ್ತೆ ಹೋಗಬೇಕು ವಾಪಸ್. ಇವನು ಇಲ್ಲೇ ಕೂತ್ಕೊಂಡಿದ್ದಾನೆ. ಇವನು ಮಾತ್ರ ಅಲ್ಲ, ನಾರಾಯಣನು ಕೂಡ ಹಾಗೆ, ವಿಷ್ಣು ಅವರು ಕೂಡ ಮಾವನ ಮನೆಯಲ್ಲೇ ಕೂತಿದ್ದಾರೆ. ಎಲ್ಲಿ? ಸಮುದ್ರ, ಕ್ಷೀರ ಸಮುದ್ರ ರಾಜ ತನ್ನ ಮಗಳನ್ನ ಮಹಾಲಕ್ಷ್ಮಿಯನ್ನು ಯಾರೇ ಕೊಟ್ಟಿದ್ದಾನೆ? ವಿಷ್ಣುವೇ ಕೊಟ್ಟಿದ್ದಾನೆ. ಅಂದಿನಿಂದ ಇಂದಿನವರೆಗೂ ಕೂಡ ದೇವರು ಇರೋದು ಎಲ್ಲಿ ಅಂದರೆ ಮಾವನ ಮನೆಯಲ್ಲಿ. ಹಾಗೆ ಶಿವನು ಕೂಡ ಮಾವನ ಮನೆಯಲ್ಲಿ ಇಟ್ಬಿಟ್ಟಿದ್ದಾನೆ. ಮಾವನ ಮನೆಯಲ್ಲಿ ತುಂಬ ಇದ್ದರೆ ಅಷ್ಟು ಸ್ವಾರಸ್ಯ ಇರೋದಿಲ್ಲ. 4 ದಿವಸ ಇರಬೇಕು ಅಷ್ಟೇ, ಚಂದ. ದೀಪಾವಳಿ 4 ದಿನ ಇದ್ದರೆ ಏನೋ ದ್ವಾದಶಿ ಬರಬೇಕು. ಯಾವ ದ್ವಾದಶಿ ಅದು? ದೀಪಾವಳಿಯ ದ್ವಾದಶಿ, ನೀರು ತುಂಬ ಹಬ್ಬ, ಆವಾಗ ಬರಬೇಕು. ಮತ್ತು ದೀಪಾವಳಿ ಅಮಾವಾಸ್ಯ ಬಲಿಪಾಡ್ಯ ಮುಗಿಸಿ ಮತ್ತೆ ನಾವು ಹೊರಡ್ತೇವೆ ಅಂತ ಹೊರಡಬೇಕು. ಅಂದರೆ ಚೆಂದ ಆಗ್ತದೆ, ಮತ್ತು ಟ್ರೀಟ್ಮೆಂಟು ಜಾಸ್ತಿ ಆಗುತ್ತೆ, ಗೌರವ ಜಾಸ್ತಿ ಆಗ್ತದೆ. ಅಲ್ಲೇ ಇದ್ದರೆ ಭಾವನ ಬಿದೆಗೆ, ಅಕ್ಕನ ತದೆಗೆ ಎಲ್ಲ ಇದ್ದರೆ ಮತ್ತು ಶಾವಿಗೆ ಪಾಯಸ, ಪ್ಯೂರ್ ಹಾಲು ಹೋಗಿ ಮತ್ತು ನೀರು ಮಿಕ್ಸ್ ಆಗಿದೆ. ಅದಕ್ಕೆ ಶ್ವಶುರ ಗೃಹ ನಿವಾಸೋ ಸ್ವರ್ಗತುಲ್ಯೋ ನರಾಣ ಅಂತ ಸುಭಾಷಿತ ಹೇಳ್ತಾರೆ. 4 ದಿನ ಮಾತ್ರ ಮಾವನ ಮನೆ ಚಂದ ಬರತ್ತು, ತುಂಬ ದಿವಸ ಅಲ್ಲಿ ಇರಬಾರದು, ಹೀಗೆಲ್ಲ ಶಾಸ್ತ್ರ ಹೇಳ್ತದೆ. ಇವಳು ಪಾರ್ವತಿಯ ತಾಯಿ ಪದೇ ಪದೇ ಪಾರ್ವತಿಗೆ ನಿಂದನೆ ಮಾಡೋದು. ನನ್ನ ಗಂಡ ಇಲ್ಲೇ ಇದ್ದಾನೆ, ಕೆಲಸ ಇಲ್ಲ, ಮಾವನನ್ನೇ ಆಶ್ರಯಿಸಿಕೊಂಡಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಆಗ ಪಾರ್ವತಿಗೆ ಹೊತ್ತು ತುಂಬ ಬೇಸರ ಆಯಿತು. ಆಗ ಸತಿಯಾಗಿದ್ದಾಗ, ದಾಕ್ಷಾಯಣಿಯಾಗಿದ್ದಾಗ ಅಪ್ಪ ಏನು ಮಾಡಿದ, ಶಿವನಿಂದ ಬಂದ. ಈಗ ಪಾರ್ವತಿಯಾಗಿ ಬಂದಾಗ ಅಪ್ಪ ಸುಮ್ಮನೆ ಇದ್ದಾನೆ, ಪರ್ವತರಾಜ ಸುಮ್ಮನೆ ಇದ್ದಾನೆ, ಅಮ್ಮ ಬೈತಾ ಇದ್ದಾಳೆ. ಯಾರೋ ಮೀನಾದೇವಿ ಅಮ್ಮ ಬೈತಾ ಇದ್ದಾಳೆ, ಶಿವನಿಂದಲೇ ಆಗ್ತಾ ಇದೆ. ಅದಕ್ಕೆ
ಪತಿಯ ನಿಂದನೆ ಕೇಳಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಇವಳೇನು ಮಾಡಿದ್ದು, ಯಾರೋ ಪಾರ್ವತಿ ಶಿವನಿಗೆ ಹೇಳಿದ್ರು, ರುದ್ರದೇವರಿಗೆ, ನೋಡಿ ಅಮ್ಮ ನಿಮಗೆ ಬೈತಾ ಇದ್ದಾಳೆ, ಪತಿ ನಿಂದನೆ ಅದು ನನಗೆ ಲೈಕ್ ಆಗೋದಿಲ್ಲ, ಅದಕ್ಕೆ ಇಲ್ಲಿ ಇರೋದು ಬೇಡ, ಇಲ್ಲಿ ಪರ್ವತದಲ್ಲಿ ಇರೋದು ಬೇಡ, ನಾವು ಇಲ್ಲಿ ಜಾಗ ಖಾಲಿ ಮಾಡೋಣ, ಏನಾದರೂ ನೀವು ಉಪಾಯ ಮಾಡಿ ಅಂತ ಪಾರ್ವತಿ ಶಿವನಿಗೆ ಹೇಳ್ತಾರೆ. ಏನಾದರೂ ಮಾಡಿ, ಬೇರೆ ಮನೆ ಮಾಡೋಣ. ಶಿವ ಹೇಳಿದ್ರೆ ಎಲ್ಲಿ ಹೋಗ್ಬೇಕೀಗ, ಮನೆಯಲ್ಲಿ ಅವ್ರು ಯಾರು ಮನೆ ಕೊಡ್ತಾರೆ, ಇಲ್ಲ ಏನಾದರೂ ವಿಚಾರ ಮಾಡಿ. ಆಗ ಶಿವ ಏನು ಮಾಡಿದ, ರುದ್ರದೇವರು ಏನು ಮಾಡ್ತಾರೆ, ಇಡೀ ಬ್ರಹ್ಮಾಂಡ ಸರ್ಚ್ ಮಾಡ್ತಾರೆ, ನಾನು ವಾಸ ಮಾಡಲಿಕ್ಕೆ ಯೋಗ್ಯವಾದ ಸ್ಥಳ ಯಾವುದು ಅಂತ ಅನ್ವೇಷಣೆ ಮಾಡಿದಾಗ, ಹುಡುಕಿದಾಗ ಅವರ ದೃಷ್ಟಿಗೆ ಗೋಚರವಾದ ಕ್ಷೇತ್ರ ಅಂದರೆ ವಾರಾಣಸಿ, ಕಾಶಿ. ಕಾಶಿ ದೃಷ್ಟಿಗೋಚರ ಆಯಿತು. ಕಾಶಿಯಲ್ಲೇ ಇರಬೇಕು ಅಂತ ಶಿವನಿಗೆ ಅವನಿಗೆ ಇಚ್ಛೆ ಬಂತು. ಆದರೆ ಕಾಶಿಯಲ್ಲಿರಬೇಕು ಅಂದರೆ ಆಲ್ರೆಡಿ ಒಬ್ಬ ಇದ್ದಾನೆ, ಯಾರೋ ರಾಜ ಇದ್ದಾನೆ, ದಿವೋದಾಸ ಅಂತ ಒಬ್ಬ ರಾಜ ಇದ್ದಾನೆ. ಅವನಿದ್ದಾಗ ಅವನು ಓನರ್, ಕಾಶಿಯ ಯಜಮಾನ ಇದ್ದಾನೆ. ಅವನಿದ್ದಾಗ ನಾನು ಹೇಗೆ ಹೋಗ್ಬೇಕಲ್ಲಿ, ನನ್ನ ಜಾಗ ಹೇಗೆ ಕೊಡ್ತಾನೆ, ನನಗೆ ಅವನು ಹೇಗೆ ಖಾಲಿ ಮಾಡ್ತಾನೆ, ಅದರಿಂದ ಅವನು ಕಳಿಸ್ಲಿಕ್ಕೂ ಆಗೋದಿಲ್ಲ. ಈಗ ಒಬ್ಬರಿದ್ದಾಗ ಅವ್ರನ್ನ ಹೊರಗೆ ಕಳಿಸಿ ನಾವಿರೋದು ಚಂದ ಅಲ್ಲ. ಅದು ಅವರಾಗಿ ಕರೆದು ಸ್ಥಳಾವಕಾಶ ಕೊಟ್ಟರೆ ಓಕೆ, ಅಂಥದ್ದು ಅವರನ್ನೇ ಕಳಿಸಿಬಿಟ್ಟು ಹೊರಗೆ ಹಾಕಿ ತಾನು ನೆಲೆಸೋದು ಅಂದರೆ ಅದು ಅಷ್ಟು ಸ್ವರಸ ಅಲ್ಲ. ಅದೇನು ಮಾಡಬೇಕೀಗ, ರುದ್ರದೇವರು ಶಿವ ತನ್ನ ಭೂತಗಣದಲ್ಲಿ ಒಬ್ಬ ಶ್ರೇಷ್ಠ ಭೂತನಾಥ ಇರ್ತಾನೆ, ಶ್ರೇಷ್ಠ ಭೂತ, ಶಿವನ ದೂತ. ಅವನ ಹೆಸರೇನು ಅಂದರೆ ನಿಕುಂಭ ಅಂತ ಅವನ ಹೆಸರು. ರುದ್ರಗಣದಲ್ಲಿ ಇರುವಂತಹ ಭೂತಗಣದಲ್ಲಿರುವಂತಹ ಒಂದು ಶ್ರೇಷ್ಠ ಭೂತ ನಿಕುಂಭ ಅಂತ ಅವನ ಹೆಸರು. ಅವನಿಗೆ ಹೇಳ್ತಾನೆ, ನೋಡು ನಿಮ್ಮ ಜವಾಬ್ದಾರಿ, ನಾನು ಕಾಶಿಗೆ ಬಂದು ಕೊಡಬೇಕು. ಕಾಶಿಗೆ ಬಂದು ಕೊಡಬೇಕು ಅಂದರೆ ಅಲ್ಲಿರುವ ದಿವೋದಾಸ ಜಾಗ ಖಾಲಿ ಮಾಡಬೇಕು. ಅಂದರೆ ಅವನು ಭಕ್ತ ಇದ್ದಾನೆ, ದೇವರ ಭಕ್ತ ಇದ್ದಾನೆ, ಹಾಗೆ ಖಾಲಿ ಮಾಡಿಸ್ಲಿಕ್ಕೆ ಆಗೋದಿಲ್ಲ. ಏನಾದರೂ ಮಾಡಿ ತಾನೇ ಸ್ವತಃ ಏನು ಮಾಡಬೇಕು, ಅವನು ಹೊರಟು ಹೋಗಬೇಕು. ಆ ರೀತಿ ನೀನೇನಾದರೂ ಉಪಾಯ ಮಾಡಬೇಕು ಅಂತ ರುದ್ರದೇವರು ಯಾರಿಗೆ ಹೇಳ್ತಾರೆ, ನಿಕುಂಭನಿಗೆ ಹೇಳ್ತಾರೆ, ತನ್ನ ದೂತನಿಗೆ ಹೇಳ್ತಾರೆ. ಆ ನಿಕುಂಭ ಏನು ಮಾಡ್ತಾನೆ, ತನ್ನ ರುದ್ರದೇವರು ತನ್ನ ಸ್ವಾಮಿಯ ಮಾತನ್ನು ಗೌರವಿಸಬೇಕು, ಪರಿಪಾಲನೆ ಮಾಡಬೇಕು ಅಂಥೇಳಿ ಕಾಶಿಗೆ ಬರ್ತಾನೆ. ನಿಕುಂಭ ಕಾಶಿಗೆ ಬಂದು ಆ ಕಾಶಿಯಲ್ಲಿ ಯಾರಿಗೆ ನಾನು ಮೈಂಡ್ ಆಪರೇಷನ್ ಮಾಡಬೇಕು, ಯಾರಿಗೆ ಮೈಂಡ್ ವಾಶ್ ಮಾಡಬೇಕು, ಬ್ರೈನ್ ವಾಶ್ ಮಾಡಬೇಕು ಅಂತ ಹುಡುಕ್ತಾನೆ. ಅಲ್ಲಿ ಒಬ್ಬ ಬಾರ್ಬರ್, ಕ್ಷೌರಿಕ ಪಾಪದವ, ಒಳ್ಳೆಯ ಸ್ವಭಾವದವ, ಏನು ಹೇಳಿದರೂ ಕೂಡ ಕೇಳುವಂಥ ವ್ಯಕ್ತಿ ಕ್ಷೌರಿಕ. ಅವನು ಕಾಣ್ತಾನೆ. ಆ ಕ್ಷೌರಿಕನ ಕನಸಲ್ಲಿ ಹೋಗ್ತಾನೆ ಯಾರೋ ನಿಕುಂಭ, ಭೂತ ಅಲ್ಲ, ಭೂತ ಅದರನ್ನೇ ಎಲ್ಲಿ ಹೋಗ್ಬೋದು. ಕ್ಷೌರಿಕನ ಕನಸಲ್ಲಿ ಹೋಗಿ ರಾತ್ರಿ ಕನಸು ಬೀಳುತ್ತದೆ. ಏನು ಕನಸಾಗ್ತದೆ, ಸ್ವಪ್ನದಲ್ಲಿ ಏನು ಅವನಿಗೇನು ಹೇಳ್ತಾನೆ ನಿಕುಂಭ ಅಂದರೆ, ನೋಡು ನಿನಗೆ ಕ್ಷೌರಿಕನೇ, ನಿನ್ನ ಸಂಸಾರ ಸರಿ ಇಲ್ಲ, ಅಸ್ತವ್ಯಸ್ತವಾಗಿ, ತುಂಬ ದಾರಿದ್ರ್ಯ ಇದೆ, ನಿನಗೆ ಸಂಪತ್ತು ಬರಬೇಕು. ನಿನಗೆ ಸಂಪತ್ತು ಬರಬೇಕು ಅಂದರೆ ನೀವು ಕೆಲಸ ಮಾಡಬೇಕು. ಇದೇ ವಾರಾಣಸಿಯಲ್ಲಿ ಕಾಶಿ ಒಳಗೆ ಗಂಗಾ ತೀರದಲ್ಲಿ ನನ್ನ ಒಂದು ದೇವಾಲಯ ಮಾಡಿಸ್ಬೇಕು. ಒಂದು ಭೂತ ದೇವಾಲಯ ಆಗಬೇಕು. ಭೂತ ದೇವಾಲಯ ಆಗಬೇಕು. ದೇವಾಲಯ ಆದಮೇಲೆ ಮಂದಿರ ನಿರ್ಮಾಣ ಮಾಡಿ, ದೇವಾಲಯ ನಿರ್ಮಾಣ ಮಾಡಿ, ನಿತ್ಯ ಅಲ್ಲಿ ಅಭಿಷೇಕ, ನೈವೇದ್ಯ, ನಿತ್ಯ ಅನ್ನ ಸಂತರ್ಪಣೆ ಎಲ್ಲ ಆಗಬೇಕು. ಆಮೇಲೆ ವೈಭವದ ಉತ್ಸವ ಆಗಬೇಕು. ಮತ್ತು ನೀನಿಷ್ಟು ಮಾಡು, ದೇವಾಲಯ ಮಾಡಿ ನಿರ್ಮಾಣ ಮಾಡಿ ಇಷ್ಟು ಮಾಡು. ಯಾವ ಭಕ್ತರು ಬರ್ತಾರೆ ಆ ಎಲ್ಲ ಭಕ್ತರಿಗೆ ಫಲವನ್ನು ಕೊಡೋ ಜವಾಬ್ದಾರಿ ನನ್ನದು. ನಿಕುಂಭ ಸ್ವಪ್ನದಲ್ಲಿ ಎಷ್ಟು ಕಥೆ ಆಯಿತು, ಖುಷಿ ಆಯಿತು ಅವನಿಗೆ. ಇವನೇನು ಮಾಡ್ತಾನೆ, ಯಾರೋ
ನಿಕುಂಭ ಆ ಕ್ಷೌರಿಕನಿಗೆ, ಆ ಕ್ಷೌರಿಕನ ಹೆಸರೇನು ಅಂದರೆ ಅದು ಹೇಳಿದ ಹರಿವಂಶ, ಕುಂಡಕ ಅಂತ ಅವನ ಹೆಸರು. ಆ ಕುಂಡಕನಿಗೆ ಹೇಳಿತು. ಆ ಕುಂಡಕ ಏನು ಮಾಡ್ತಾನೆ, ಸ್ವಪ್ನದಲ್ಲಿ ಭೂತ ಬಂದು ಹೇಳಿದೆ ಅಂತ ಹೇಳಿ ಯಥಾಶಕ್ತಿಯಾಗಿ ತಾನು ಒಂದು ಮಂದಿರವನ್ನು, ಗುಡಿಯನ್ನು, ದೇವಾಲಯವನ್ನು ನಿರ್ಮಾಣ ಮಾಡಿ ಇಲ್ಲಿ ಈ ಭೂತವನ್ನು ಪ್ರತಿಷ್ಠೆ ಮಾಡಿ, ಆ ಭೂತ ಪ್ರತಿಷ್ಠೆ ಅಂದಿಗೂ ಕೂಡ ಈ ಹರಿವಂಶ ಹೇಳಿತು. ಹಾಗಾಗಿ ಪ್ರಾಯ ಅದೇ ಹಿನ್ನೆಲೆಯಲ್ಲಿ ಈಗ ಸೌತ್ ಕೆನರಾದೊಳಗೆಲ್ಲ, ಸೌತ್ ಕೆನರಾ, ಮಂಗಳೂರು, ಅದೆಲ್ಲ ಯಾವ ಆರಾಧನೆ ಹೆಚ್ಚು ಆಗ್ತದೆ ಅಂದರೆ ಭೂತಾರಾಧನೆ ಹೆಚ್ಚು. ತುಂಬ ಭೂತಗಳು ಅಲ್ಲಂತೂ ನಿಮಗೆ ಹೆಸರು ಕೇಳಿದರೆ ವಿಶೇಷ ಅನ್ನಿಸ್ತದೆ. ಈ ಪಂಜುರ್ಲಿ, ಕಲ್ಕುಟ, ಇವೆಲ್ಲ ಭೂತಗಳೇ, ರುದ್ರದೇವರ ಭೂತಗಳಲ್ಲಿ ಸೇರಿರುವಂಥ. ಇದು ಒಂದು ಭೂತನೇ ಬಂತು. ನಿಕುಂಭ ಅನ್ನೋದು ಶಿವದೂತ. ಅವನು ಬಂದು ಕಾಶಿಯ ಒಳಗೆ ಅವನಿಗೊಂದು ದೇವಾಲಯ ಆಯಿತು, ಗುಡಿ ಆಯಿತು. ಗುಡಿ ಆದಮೇಲೆ ಬೋಧಾಯ್ತಲ್ಲ, ಮತ್ತೆಲ್ಲ ಭಕ್ತರು ಬರಲಿಕ್ಕೆ ಆರಂಭ ಮಾಡಿದರು. ಯಾವ ಭಕ್ತರು ಬರ್ತಾರೆ, ಏನು ಕೇಳ್ತಾರೆ, ಅವರಿಗೆಲ್ಲ ಫಲ ಕೊಡ್ತಿಲ್ಲ. ಯಾರು ಈ ನಿಕುಂಭ ಭೂತ. ಅದು ಎಲ್ಲಿವರೆಗೆ ಹೋಯಿತು ಅಂದರೆ ದಿವೋದಾಸನ ಪತ್ನಿಯವರೆಗೆ ಈ ಸುದ್ದಿ ಹೋಯಿತು. ಭೂತ ದೇವಾಲಯ ಆಗಿದೆ, ಅಲ್ಲಿರುವ ಭೂತ ಬೇಡಿದ್ದೆಲ್ಲ ವರವನ್ನು ಕೊಡುತ್ತಾರೆ ಅಂತ ಸುದ್ದಿ ಹೋಯಿತು. ಆ ಪತ್ನಿಗೇನಾಗಿತ್ತು, ದೇವೋದಾಸನ ಅವರ ದಂಪತಿಗಳಿಗೆ ಅವರಿಗೆ ಮಕ್ಕಳಾಗಿರಲಿಲ್ಲ, ಸಂತಾನ ಇಲ್ಲ. ಅದಕ್ಕೆ ಆ ಭೂತ ಸೇವೆ ಮಾಡಿದರೆ ನಮಗೆ ಸಂತಾನ ಆಗ್ತದೆ ಅಂತ ಹೇಳಿ ಈ ದಿವೋದಾಸ ಮತ್ತು ದಿವೋದಾಸನ ಪತ್ನಿ ಅವರು ಹೋಗಿ ಭೂತ ಸೇವೆ ಮಾಡಲಿಕ್ಕೆ ಆರಂಭ ಮಾಡಿದರು. ನಿತ್ಯ ಪ್ರದಕ್ಷಿಣೆ ಮತ್ತು ಪಂಚಾಮೃತಾದಿಗಳು ಎಲ್ಲ ಆರಂಭ ಆಯಿತು. ಇದಕ್ಕೆ ಏನಾಗಿಲ್ಲ, ಫಲ ಕೊಡ್ತಾನೆ. ಒಂದು ವಾರ ಆಯಿತು, 15 ದಿವಸ ಆಯಿತು, ಒಂದು ತಿಂಗಳಾಯಿತು, 3 ತಿಂಗಳಾಯಿತು, 6 ತಿಂಗಳಾಯಿತು, ಫಲವೇ. ಉಳಿದವರಿಗೆಲ್ಲ ನಿತ್ಯ ಫಲ, ಇಮ್ಮಿಡಿಯೇಟಾಗಿ ಫಲ ಕೊಡ್ತದೆ ಭೂತ. ಇವರು 1 ವರ್ಷ ಪೂಜೆ ಮಾಡಿದರು, ತಪಸ್ಸು ಮಾಡಿದರು, ಈ ಭೂತ ಫಲ ಕೊಡ್ತಾ ಇಲ್ಲ. ಯಾರಿಗೆ? ಆ ದೇವೋದಾಸ ರಾಜ ದಂಪತಿಗಳಿಗೆ ಕೊಟ್ಟಿಲ್ಲ ಅಂತಂದಾಗ ಈ ರಾಜ ಏನು ಮಾಡಿದ, ನನ್ನ ಪ್ರಜೆಗಳಿಗೆಲ್ಲ ಈ ಭೂತ ಫಲ ಕೊಡ್ತದೆ, ಈ ರಾಜ್ಯಕ್ಕೆ ರಾಜ ನಾನು, ನನಗೆ ಮಾತ್ರ ಈ ಭೂತ ಫಲ ಕೊಟ್ಟಿಲ್ಲ ಅಂತ ಹೇಳಿ ಆ ಭೂತದ ಮೇಲೆ ಕೋಪ ಬಂದು ಅವ ಏನು ಮಾಡಿಬಿಟ್ಟ ರಾಜ ಅಂದರೆ, ಆ ಇಡೀ ದೇವಾಲಯವನ್ನೇ ಏನು ಮಾಡಿಬಿಟ್ಟ, ಬುಲ್ಡೋಜರ್ ತಂದು ಅದನ್ನು ಧ್ವಂಸ ಮಾಡಿಬಿಟ್ಟ. ದೇವಾಲಯ ಏನಾಯಿತು, ಭಗ್ನ. ಇದೊಂದೇ ಕಾರಣ ಬೇಕಾಗಿತ್ತು ಅದಕ್ಕೆ ಆ ಭೂತಕ್ಕೆ. ದಿವೋದಾಸ ಭೂತ ದೇವಾಲಯವನ್ನು ಧ್ವಂಸ ಮಾಡಿದ್ದಾನೆ, ಭಗ್ನ ಮಾಡಿದ್ದಾನೆ ಇಷ್ಟು ಸುದ್ದಿ ಆಯಿತು. ಆ ಭೂತ ಏನು ಮಾಡಿತ್ತು, ಆ ನಿಕುಂಭ ಅನ್ನುವ ಭೂತ ಏನು ಮಾಡಿಬೇಕಾದ್ರೆ ಶಾಪ ಕೊಡ್ತಾನೆ. ಆ ಭೂತ ಶಾಪ ಕೊಡ್ತಾನೆ ದೇವೋದಾಸನಿಗೆ. ಏನು ಶಾಪ ಕೊಟ್ಟಿತ್ತು ಭೂತ ಅಂದರೆ, ನಿನ್ನ ಊರೇನಿದೆ, ನಿನ್ನ ಊರು ಸರ್ವನಾಶವಾಗಲಿ, ಸ್ಮಶಾನವಾಗಲಿ ಅಂತ ಶಾಪ ಕೊಟ್ಟಿತ್ತು. ನಿನ್ನ ಊರಿನಾಗಲಿ ಸ್ಮಶಾನ ಆಗಿ ಹೋಗಲಿ ಶಾಪ ಕೊಟ್ಟಿತ್ತು. ಅಷ್ಟೇ ಸಾಕು ಅಂತ ಇವನು ಸಾಕಾಗಿತ್ತು ಯಾರಿಗೆ, ಈ ಭೂತಕ್ಕೆ ಸ್ಮಶಾನವಾಗಲಿ ಅಂತ ಶಾಪ ಕೊಟ್ಟ. ಶಾಪಗ್ರಸ್ತ ತಕ್ಷಣ ಇಡೀ ನಗರ ಏನಾಯಿತು, ಸ್ಮಶಾನ ಸಮಾಗಿತ್ತು, ನಿರ್ಜನ ಪ್ರದೇಶವಾಯಿತು. ಇವತ್ತಿನ ಕಾಲ ಸ್ಮಶಾನ ಜನ ಆದರೂ ಇರ್ತಾರೆ, ಹುಬ್ಬಳ್ಳಿ ಧಾರವಾಡದ ಸ್ಮಶಾನದ ಜನ ಆದರೂ ಇರ್ತಾರೆ. ಅಂದರೆ ಅದು ಕಾಶಿ, ವಾರಾಣಸಿ ಸ್ಮಶಾನಕ್ಕೆ ಸಮ ಆಯಿತು. ವೈಭವದ ಊರು ಸ್ಮಶಾನ ಸಮವಾಗಿ ನಿಂತುಕೊಂಡಿತು. ಆಗ ದಿವೋದಾಸ ಜಾಗ ಖಾಲಿ ಮಾಡಬೇಕಾಯಿತು. ಕಾಶಿಯಿಂದ ಮತ್ತೊಂದು ಕಡೆ ಊರಿಗೆ ಹೋಗಿ ಗೋಮತಿ ನದಿಗೆ ಹೋಗಿ ಆ ಗೋಮತಿ ನದಿ ತೀರದಲ್ಲಿ ಮತ್ತೊಂದು ಸಾಮ್ರಾಜ್ಯ ಸ್ಥಾಪನೆ ಮಾಡಿ ಅವನು ಅಲ್ಲಿ ನೆಲೆ ನಿಂತುಕೊಂಡ. ಆಗ ಇದು ಶೂನ್ಯ ನಗರಿ ಆಯಿತು, ಯಾವುದು ವಾರಾಣಸಿ. ನಿಕುಂಭ ತನ್ನ ಶಿವನಿಗೆ, ತನ್ನ ಒಡೆಯನಿಗೆ ಮೆಸೇಜ್ ಹಾಕಿದ, ಕಾಶಿ ಸ್ಮಶಾನವಾಗಿದೆ, ಶೂನ್ಯ ನಗರಿಯಾಗಿದೆ, ತಾವು ಬರಬೇಕು ಅಂತ, ತಮ್ಮ ಆಗಮನ ಆಗಬೇಕು ಅಂತ ರುದ್ರದೇವರಿಗೆ ಸುದ್ದಿ ಹೋಗ್ತದೆ. ಆಗ ರುದ್ರದೇವರು ಏನು ಮಾಡಿದರು, ಆ ಶ್ರೀಕಂಠ ಮಹಾರುದ್ರದೇವರು ಪಾರ್ವತಿ ಸಹಿತನಾಗಿ ಮಾವನ ಮನೆಯಿಂದ ಎಲ್ಲಿ ಪರ್ವತದಿಂದ ವಾರಾಣಸಿ ಕಾಶಿಗೆ ಬರ್ತಾರೆ, ನಿಂತುಕೊಳ್ತಾರೆ. ಅದು ಎಲ್ಲಿ ನಿಂತುಕೊಂಡ ಶಿವ, ಈಗೇನು ರುದ್ರದೇವರು ಇದ್ದಾರೆ, ಅದು ವಾರಣ ಮತ್ತು ಅಸಿ. ನಾನು ಆಗ ಹೇಳಿದ್ದು, ಈ 2 ನದಿಗಳು ಗಂಗೆಗೆ ಸೇರುವಂತಹ ಏನು ಪರಿಸರ ಇದೆ, ಆ ಪರಿಸರದ ಹತ್ತಿರದಲ್ಲಿ ರುದ್ರದೇವರು ನೆಲೆ ನಿಂತುಕೊಂಡಿದ್ದಾರೆ. ಹಾಗಾಗಿ ಇಡೀ ವಿಶ್ವವನ್ನು ಸರ್ಚ್ ಮಾಡಿ
ಇಡೀ ವಿಶ್ವವನ್ನು ಹುಡುಕಿ ಕೊನೆಗೆ ಭೂತನಾಥ ಬಂದು ನೆಲೆಸಿದ ಕ್ಷೇತ್ರ ಇದು. ಆದ್ದರಿಂದ ಈ ದೇವ, ಈ ರುದ್ರದೇವ ಏನು ಅಂತ ಪ್ರಸಿದ್ಧನಾದ? ವಿಶ್ವನಾಥ ಅಂತ ಪ್ರಸಿದ್ಧನಾದ. ವಿಶ್ವನಾಥ ಅಂತ ಆಗಲಿಕ್ಕೆ ಕಾರಣ ಏನಂದರೆ, ತಾನು ವಾಸ ಮಾಡಲಿಕ್ಕೆ ಇಡೀ ವಿಶ್ವವನ್ನು ಹುಡುಕಿ ಬಿಟ್ಟು ಕೊನೆಗೆ ಇದು ಆಯ್ಕೆಯಾಯಿತು ತನ್ನ ವಾಸಕ್ಕೆ. ಹಾಗಾಗಿ ವಿಶ್ವನಾಥ ಅಂತ ಪ್ರಸಿದ್ಧನಾಗ್ತಾನೆ. ಕೊನೆಗೆ ಈ ಶಿವ ಅಲ್ಲಿ ನಿಂತುಕೊಂಡ. ಅಂದರೆ ಪಾರ್ವತಿಗೆ ಇಷ್ಟ ಆಗಲಿಲ್ಲ. ಪಾರ್ವತಿ ಹೇಳಿದ್ದು, ಅವನ ಮನೆ ಅಪ್ಪನ ಮನೆ ಬಿಟ್ಟು ಬಂದಾಯಿತು, ಆದರೆ ನನಗೆ ಯಾಕೋ ಇಷ್ಟ ಆಗ್ತಾ ಇಲ್ಲ, ನಾನೇನು ಮಾಡಲಿ ಅಂತ. ಶಿವ ಹೇಳಿದ, ನಾನಂತೂ ಇಲ್ಲೇ ಇರ್ತೇನೆ, ನಾನಂತೂ ಇಲ್ಲೇ ಇರೋದು. ಯಾರು ರಾಮ ಜಪ ಮಾಡ್ತಾರೆ, ಯಾರು ತಾರಕ ಮಂತ್ರವನ್ನು ಜಪಿಸ್ತಾರೆ, ಅವರನ್ನು ಉದ್ಧಾರ ಮಾಡೋದು ನನ್ನ ಕೆಲಸ. ನಾನು ಇಲ್ಲೇ ಇರೋದು. ನೀನು ನೋಡಿ, ನೀನೆಲ್ಲಿರ್ತೀಯ? ಅಥವಾ ಶಿವನ ಗಣಪತಿ ಮನೆಯಲ್ಲಿ ಇರಬೇಕಾದ್ರೆ, ಸ್ಕಂದನ ಮನೆಯಲ್ಲಿ ಇರು, ಎಲ್ಲೇ ಆದರೂ ಇರು, ನಾನಂತೂ ಇಲ್ಲೇ ಇರ್ತೇನೆ ಅಂತ. ಕೊನೆಗೆ ಪಾರ್ವತಿ ಹೇಳಿದ್ದು, ಮತ್ತೇನು ಮಾಡೋದು, ನೀವು ಎಲ್ಲಿದ್ದು ನಾನು ಅಲ್ಲೇ ಇರ್ತೇನೆ ಅಂತ. ಪಾರ್ವತಿಯು ಕೂಡ ಅವಳೇನು ಮಾಡಿದ್ದು, ರುದ್ರದೇವರ ಜೊತೆಗೆ ಅವಳು ನನಗೆ ಒಂದು ವಿಶಾಲವಾದ ಜಾಗ ಬೇಕು ಅಂತ ಕೇಳಿ, ವಿಶಾಲವಾದ ಜಾಗ ಬೇಕು ಅಂತ ವಿಶಾಲವಾದ ಕಣ್ಣನ್ನು ಅರಳಿಸಿದ ಕಣ್ಣಿನಿಂದ ಶಿವನಿಗೆ ಹೇಳಿದ್ದು. ಆಗ ಶಿವ ಅವಳಿಗೂ ಒಂದು ಸ್ಥಾನ ಕೊಟ್ಟ. ಅದೇ ಕಾಶಿ ವಿಶಾಲಾಕ್ಷಿ ಅಂತ, ವಿಶಾಲಾಕ್ಷಿಯ ಮಂದಿರ ನಿರ್ಮಾಣ ಆಯಿತು. ಮುಂದೆ ರುದ್ರದೇವರು ಪಾರ್ವತಿ ಸಹಿತನಾಗಿ ಅಲ್ಲಿದ್ದುಕೊಂಡು ಯಾರು ರಾಮತಾರಕ ಮಂತ್ರವನ್ನು ನಿತ್ಯ ಜಪಿಸ್ತಾರೆ ಅವರಿಗೆ ಉದ್ಧಾರ ಮಾಡುವಂತಹದ್ದು ಶಿವನ ಕೆಲಸ. ಸ್ಮಶಾನ, ಅದು ಸ್ಮಶಾನವಾಗಿದ್ದರೂ ಕೂಡ ಅದು ಶಿವನ ಒಂದು ಕಾರುಣ್ಯದಿಂದ, ಶಿವನ ಸಾನ್ನಿಧ್ಯದಿಂದ, ರುದ್ರದೇವರ ಸಾನ್ನಿಧ್ಯದಿಂದ ಇಡೀ ಸ್ಮಶಾನವೇನಾಯಿತು, ಮಂಗಳವಾಗಿ. ಇಂದಿಗೂ ಕೂಡ ಆ ವಾರಾಣಸಿಯ ಸ್ಮಶಾನದಲ್ಲಿ ಸಿಗುವ ಭಸ್ಮ, ಉಜ್ಜಯಿನಿಯಲ್ಲಿ ಸ್ಮಶಾನದಲ್ಲಿ ಸಿಗುವ ಭಸ್ಮ, ಅದು ನಮ್ಮ ರುದ್ರದೇವರಿಗೆ ಏನಾಗ್ತದೆ? ಸ್ಮಶಾನದ ಭಸ್ಮ, ಅದು ಅಭಿಷೇಕ ಆಗ್ತದೆ. ಆ ಅಭಿಷೇಕವೇ ಭಕ್ತರಿಗೆ ಅದು ಪ್ರಸಾದ ರೂಪದಲ್ಲಿ ಬರುತ್ತದೆ. ಅದೇ ಭಸ್ಮವನ್ನೇ ಏನು ಮಾಡ್ತಾರೆ? ಧಾರಣೆ ಮಾಡ್ತಾರೆ. ಆ್ಯಕ್ಚುಲಿ ಚಿತಾಭಸ್ಮ ರುದ್ರದೇವರ ಸಾನ್ನಿಧ್ಯದಿಂದ, ರುದ್ರದೇವರ ಒಂದು ಸಂಪರ್ಕದಿಂದ, ಶಿವನ ಒಂದು ಅನುಗ್ರಹದಿಂದ ಅದು ಏನಾಗ್ತದೆ? ಅದು ಪರಮ ಪ್ರಸಾದ ಆಗ್ತದೆ. ಆದ್ದರಿಂದ ನಾವು ಒಂದು ಕೆಲವು ಸ್ನಾನಗಳಿವೆ. ಮೃತ್ತಿಕಾ ಸ್ನಾನ, ಗೋಮಯ ಸ್ನಾನ, ಇನ್ನೊಂದು ಸ್ನಾನ ಇದೆ ಭಸ್ಮ ಸ್ನಾನ ಅಂತ. ಭಸ್ಮ ಸ್ನಾನವನ್ನು ಮಾಡಿಕೊಂಡ್ರೆ ನಮ್ಮ ಚರ್ಮ ರೋಗ ನಿವಾರಣೆ ಆಗ್ತದೆ. ಭಸ್ಮ ಸ್ನಾನವನ್ನು ಮಾಡಿದರೆ ಅದು ನಮ್ಮ ಕೂದಲುಗಳು ಸುಂದರವಾಗಿರ್ತದೆ. ಭಸ್ಮ ಸ್ನಾನ ಮಾಡಿದರೆ ಹೃದಯ ದೋಷ ಅದು ಪರಿಹಾರ ಆಗ್ತದೆ. ಭಸ್ಮ ಸ್ನಾನವನ್ನು ಮಾಡಿದರೆ ಉದರ ದೋಷವೂ ಕೂಡ ಪರಿಹಾರ ಆಗ್ತದೆ. ಅಷ್ಟು ಸಾಮರ್ಥ್ಯ ಭಸ್ಮ ಸ್ನಾನಕ್ಕೆ ಇದೆ. ಇಂದಿಗೂ ಕೂಡ ಆಯುರ್ವೇದದಲ್ಲಿ ಗೋಮಯ ಸ್ನಾನಕ್ಕೆ, ಮತ್ತು ಮೃತ್ತಿಕಾ ಸ್ನಾನಕ್ಕೆ, ಮತ್ತು ಭಸ್ಮ ಸ್ನಾನಕ್ಕೆ ಬಹಳ ಮಹತ್ವವನ್ನು ಕೊಟ್ಟಿದ್ದಾರೆ. ಅದರಿಂದ ಶಿವನ ಭಕ್ತರು, ವಿಷ್ಣು ಭಕ್ತರು ಗೋಪಿಚಂದನ ಧಾರಣೆ ಮಾಡ್ತಾರೆ, ಶಿವಭಕ್ತರು ಭಸ್ಮಧಾರಣೆ ಮಾಡ್ತಾರೆ. ಭಸ್ಮಧಾರಣೆಗೆ ಮಹತ್ವ ಯಾಕೆ ಅಂದರೆ ಅದು ಪ್ರಸಾದ, ರುದ್ರದೇವರ ಪ್ರಸಾದ, ಶಿವನ ಪ್ರಸಾದ ಅಂತ ನಾವು ತಿಳ್ಕೊಳ್ಬೇಕು. ಹೀಗೆ ಮುಂದೆ ವಾರಾಣಸಿ ಎಲ್ಲಿಯವರೆಗಿರ್ತದೆ ಅಂದರೆ ಹರಿವಂಶ ಹೇಳುತ್ತದೆ. ಈಗ ಕಲಿಯುಗ ಎಷ್ಟು 1000 ವರ್ಷ ಆಯಿತು, ಕಲಿಯುಗ ಶುರುವಾಗಿ 5000 ವರ್ಷ ಆಯಿತು. ಹರಿವಂಶ ರೆಕಾರ್ಡ್ ಮಾಡಿದೆ, ಅದರ ರೆಕಾರ್ಡ್ ಇದೆ ಹರಿವಂಶದಲ್ಲಿ. ವಾರಾಣಸಿ ಎಷ್ಟು ದಿವಸ ಇರ್ತದೆ ಅಂದರೆ ಅದು 26,000 ವರ್ಷ ಇರ್ತದೆ ವಾರಾಣಸಿ ಈ ಕಲಿಯುಗದಲ್ಲಿ. ಈಗ ಇದಾಯ್ತು, ಈಗ ಇನ್ನೆಷ್ಟು ವರ್ಷ ಇರ್ತದೆ? ಇನ್ನು 21,000 ವರ್ಷ ಇರ್ತದೆ. ನಾವು ಎಲ್ಲಿ ಹೋಗ್ತೇವೆ ಗೊತ್ತಿಲ್ಲ, ಅಷ್ಟರಲ್ಲಿ ಇನ್ನಲ್ಲಿ ಹೋಗಿ ಬರ್ತೇವೆ, ತಿರುಗಿ ಬರ್ತೇವೆ. 21,000 ವರ್ಷ ಆದಮೇಲೆ ವಾರಾಣಸಿ ಅದೃಶ್ಯ ಆಗ್ತದೆ. ವಾರಾಣಸಿ ಅದೃಶ್ಯ ಆಗ್ತದೆ. ಅಲ್ಲಿರುವ ಗಂಗೆ ಮಾಯ ಆಗ್ತಾಳೆ. ಇಡೀ ಎಲ್ಲವೂ ಅದು ಸಂಪೂರ್ಣವಾಗಿ ಅದು ಅದೃಶ್ಯ ಆಗಿಬಿಡ್ತದೆ ಅಂತ ಹರಿವಂಶ ತಿಳಿಸ್ತದೆ. ಆದರೆ ನಮಗೆಲ್ಲ ನಮ್ಮ ಲೆಕ್ಕದ ಅದೃಷ್ಟ ಈಗ ಇನ್ನೂ 21,000 ವರ್ಷ ಅದ ವಾರಾಣಸಿ ಅದೃಶ್ಯ ಆಗಿದೆ. ಈಗ ನಾವು ಅಲ್ಲಿ ಹೋಗಿ ಮತ್ತೆ ದರ್ಶನ ಮಾಡಲಿಕ್ಕೆ ಅವಕಾಶ ಇದೆ. ತುಂಬ ಅನೇಕ ವರ್ಷಗಳ ಹಿಂದೆ ವಿಶ್ವನಾಥನನ್ನು ಹುಡುಕುವ ಪ್ರಸಂಗ ಇತ್ತು. ಆದರೆ ಈಗ ಕಾರಿಡಾರ್ ಮಾಡಿ, ಗಂಗಾ ನದಿಯ ತೀರದಲ್ಲಿ ಸ್ನಾನವನ್ನು ಮಾಡಿ,
ಸುಗಮವಾಗಿ ವಿಶ್ವನಾಥನ ದರ್ಶನವನ್ನು ಮಾಡುವಂತೆ ನಮ್ಮ ಪ್ರಧಾನಮಂತ್ರಿಯವರು ಮೋದಿಜಿಯವರು ಅಷ್ಟು ವಿಶೇಷವಾಗಿ ವಿಶ್ವನಾಥನ ಸೇವೆಯನ್ನು ಮಾಡಿದ್ದಾರೆ. ಹೀಗೆ ಮುಂದೆ ವಾರಾಣಸಿಯ ಒಂದು ಮಹಿಮೆಯನ್ನು ತಿಳಿಸಿ, ಇವನು ಭದ್ರಸೇನ್ಯ ಮಗ ಏನಿದ್ದಾನೆ, ದುರ್ದಮ ಅಂತ ಇದ್ದಾನೆ, ಅವನು ಮತ್ತೆ ದಿವೋದಾಸನ ಮೇಲೆ ಆಕ್ರಮಣ ಮಾಡಿ ಆ ಕಾಶಿಯನ್ನು ಮತ್ತೆ ತನ್ನ ವಶ ಮಾಡಿಕೊಂಡು ರುದ್ರದೇವರ ಭಕ್ತನಾಗಿ ತನ್ನ ವಂಶವನ್ನು ಬೆಳೆಸ್ತಾನೆ ಅಂತ ಇಲ್ಲಿ ತಿಳಿಸ್ತಾರೆ. ಹೀಗೆ ಹರಿವಂಶದಲ್ಲಿ ಇದು ವಾರಾಣಸಿಯ ಒಂದು ಮಹಿಮೆ, ವಿಶ್ವನಾಥನ ಮಹಿಮೆ, ಶಿವಪಾರ್ವತಿಯರ ಮಹಿಮೆ ತುಂಬ ಸುಂದರವಾಗಿ ಇದು ಚಿತ್ರಣ ಆಗಿದೆ. ಇಂದು ಶನಿವಾರ ಆದ್ದರಿಂದ ಇಲ್ಲಿ ಪಲ್ಲಕ್ಕಿ ಉತ್ಸವದಿಂದ ಇರೋದರಿಂದ ಇಲ್ಲಿ ಇವತ್ತು ಸಮಾಪ್ತಿ ಮಾಡಿ ನಾಳೆ ಮತ್ತೆ 6:30ಗೆ ಸೇರಿಕೊಂಡು ಹರಿವಂಶದ ಕಥಾ ಪ್ರವಚನ ಮಾಡೋಣ. ಶ್ರೀಕೃಷ್ಣ.